ಇವತ್ತು ನಾನು ರೋಸ್ಟ್ ಮಾಡಕತ್ತಿರೋ ಫಿಲ್ಮ್ ಹೆಸರು ತುಂತುರು. ಯುದ್ಧ ಮಾಡಕ್ ನಿಂತ ಮೇಲೆ ಸೈನಿಕರ ಲೆಕ್ಕ ಹಾಕ್ಬಾರ್ದು. ಈ ಫಿಲ್ಮ್ನಾಗ ಹೀರೋ ಆಗಿರೋದು ರಮೇಶ್ ಅಣ್ಣ. ನೀವು ರಮೇಶ್ ಅಣ್ಣ ಆಕ್ಟಿಂಗ್ ಮಾಡೋದ್ ನೋಡಿರಿ, ಫೈಟಿಂಗ್ ಮಾಡೋದ್ ನೋಡಿರಿ, ರೊಮ್ಯಾನ್ಸ್ ಮಾಡೋದ್ ನೋಡಿರಿ, ಆದ್ರೆ ಯಾವತ್ತರ ರಮೇಶ್ ಅಣ್ಣ ಗ್ರೀನ್ ಸ್ಕ್ರೀನ್ ಹಾಕೆಂದು ದರಿದ್ರವಾಗಿ ಡ್ಯಾನ್ಸ್ ಮಾಡೋದ್ ನೋಡಿರಿ? ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ. ಇನ್ನು ಈ ಫಿಲ್ಮ್ನಾಗ ಮೀಸಿ ಬೋಳ್ಸ್ಕೊಂಡ್ರ ರಮೇಶ್ ಅಣ್ಣನ ಮಕ ನೋಡಕ ನನ್ ಕೈಲಿ ಆಗ್ಲೇ ಇಲ್ಲ. ಈ ಫಿಲ್ಮ್ ಶೂಟಿಂಗ್ ಕಂಪ್ಲೀಟ್ ಆಗಿದ್ದು 2012ರಾಗ, ಬಟ್ ಫಿಲ್ಮ್ ರಿಲೀಸ್ ಆಗಿದ್ದು 2018ರಾಗ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. 2 ತಾಸಿನ ಫಿಲ್ಮ್ ಎಡಿಟ್ ಮಾಡಕ 6 ವರ್ಷ ಟೈಮ್ ತಗೊಂಡಿರಲ್ಲ. ಒಳ್ಳೇದಾಗ್ತದ ನಿನಗೆ? ಬೇಕಿದ್ರೆ ನೀವ ನೋಡ್ರಿ, ಸೆನ್ಸರ್ ಸರ್ಟಿಫಿಕೇಟ್ ನ ಸತಿಗೂ 2012 ಅಂತ ಐತಿ, ಬಟ್ ಫಿಲ್ಮ್ ರಿಲೀಸ್ ಆಗಿರೋದು 2018ರಾಗ. ನೋ ಕಾಮೆಂಟ್ಸ್. ಫಿಲ್ಮ್ ಸ್ಟಾರ್ಟ್ ಹಾಕುದಂಗ ಫುಲ್ ವೈಟ್ ಅಂಡ್ ವೈಟ್ ನಾಗಿರೋ ಅಂತ ಒಂದ್ ಅಂಕಲ್ ನ ತೋರಿಸ್ತಾರ. ಲವ್ ಆತೋ ಲಪಡಾತೋ ಮನ್ನಿ ಹಾಕಿ ಮದುವೆ ಆತೋ ಕೈ ಮುಗಿತೇನ ಮದುವೆಗೆ ಬಾರೋ ಅನ್ನತಿತ್ತು. ಈ ಫಿಲ್ಮ್ ನ ನಕ್ಷತ್ರದ ಒಳಗಡೆ ಇರೋಂತ ಪ್ರಕಾಶ್ ಕೆ ಮೂರ್ತಿ ಅರ್ಪಿಸಾರ. ಈ ಕರೆ ಚಿರ್ತಿ ಹವಾ. ಫಸ್ಟ್ ಸೀನ್ ನಾಗ ಜಾಗ ಹರಾಜ್ ಆಗ್ತಿರ್ತತಿ. ಸರ್ಕಾರದ ರೇಟ್ ಪ್ರಕಾರ ಈ ಜಾಗದ ಬೆಲೆ 30 ಲಕ್ಷ. ಅಣ್ಣ ಯಾವ್ದ ಹಳ್ಳಿಯಾಗಿರೋ ಜಾಗ ಇದು, ಇದಕ್ಕ 30 ಲಕ್ಷನ? ಈ ಜಾಗದ ಬೆಲೆ 30 ಲಕ್ಷ. 40 ಲಕ್ಷ, 45 ಲಕ್ಷ. ನಿಜವಾಗ್ಲೂ ನಿನ್ನ ಹತ್ರ 45 ಲಕ್ಷ ಏನ್ರ ಇದ್ದಿದ್ರ ಛತ್ರಿ ಇಟ್ಕಣಕಂತಾನ ಒಬ್ನ ಕೆಲ್ಸಕ್ಕೆ ಇಟ್ಕಂತಿದ್ದೆ ನೀನು. 45 ಲಕ್ಷ. ದಾಸಪ್ಪನ್ ಗಂಟೆ 75 ಲಕ್ಷ. ಅಲ್ಲ, ಇವನ್ ಕಾರು ಆ ಜಾಗದಿಂದ ಅಷ್ಟೊಂದ್ ದೂರ ಐತಿ, ಅಂತದ್ರಾಗ ಇವನು ಕಾರ್ ಒಳಗಡೆಯಿಂದಾನೆ 75 ಲಕ್ಷ ಅಂದದ್ದು ಇವ್ರಿಗೆ ಕೇಳಿಸ್ಬಿಡ್ತಾ? 75 ಲಕ್ಷ. ಈ ಅಂಕಲ್ 3 ಕೋಟಿ ಕೊಟ್ಟು ಈ ಜಾಗನ ತಗಂತಾರ. 3 ಕೋಟಿ ಏನೋ ಹೊಡೆದಂಗಾಯ್ತು. ಅಂಕಲ್ ಕಾರ್ನಾಗ ಹೋಗರ ಹರಾಜ್ನಾಗ ಸೋತಿದ್ದಂತ ವಿಲನ್ ಬರ್ತಾನ. ಇಲ್ಲಿ ವಿಲನ್ಗಳು ಅಂಕಲ್ ನ ಸಾಯಿಸ್ತಾರ. A few moments later. ಖತಮ್. ಅಲ್ಲ, ಈ ಅಂಕಲ್ ಕಾರ್ನ ಹಿಂದಕ್ ತಗೊಂಡೋಗಿ ಅಲ್ಲಿಂದ ಆರಾಮ್ಸೆ ಎಸ್ಕೇಪ್ ಆಗ್ಬೋದಿತ್ತು, ಅದನ್ನ ಬಿಟ್ಟು ಕೈ ಅಲ್ಲಾಡ್ಸಕತ್ತಾನ ಇವನು. ನೆಕ್ಸ್ಟ್ ಬಹಳ ಕೆಟ್ಟದಾಗಿ ಮಳೆ ಬರ ಅಂತ ಗ್ರಾಫಿಕ್ಸ್ ತೋರಿಸ್ತಾರ. ಈಗ ಫ್ಲಾಶ್ ಬ್ಯಾಕ್, ನಮ್ ಹೀರೋಯಿನ್ ಸ್ವಿಮ್ಮಿಂಗ್ ಮಾಡ್ತಿರ್ತಾಳ, ಆದ್ರ ಇವ್ರ ಅತ್ಕಿ ಮಾಡ್ತಾರ ಓವರ್ ಆಕ್ಟಿಂಗ್ ನ ನನ್ ಕೈಲಿ ನೋಡಕ್ ಆಗೋಲ್ದು. Sneha! Faster, faster! Come on, Sneha, come on! Yes, come on, come on! Yes, yes, yes! ಏಯ್, ಎಕ್ಸಿಟ್ ಆಗಬೇಡ. ಸ್ವಿಮ್ಮಿಂಗ್ ಪ್ರಾಕ್ಟೀಸ್ ಮಾಡಕ ಸ್ವಿಮ್ಮಿಂಗ್ ಪೂಲಿಗೆ ಹೋಗೋದ್ ಬಿಟ್ಟು ಇಂಥ ಜಾಗಕ್ಕೆ ಬಂದಿರಲ್ಲ, ನಾಚಿಕೆ ಆಗೋದಿಲ್ಲ? ನೆಕ್ಸ್ಟ್ ಇವ್ರ ಕಾಲೇಜ್ ನ ತೋರಿಸ್ತಾರ. ಯಾವನ್ ಲೇಪ ಉಚ್ಚಿ ಹೋಯಕತ್ತಿರ ಅದು. ಅಲ್ಲ, ಈ ತರ ರಸ್ತೆ ನಡೆಯಕರನು ಓದೋ ಅವಶ್ಯಕತೆ ಐತೆ. ಇಲ್ಲಿ ಹೀರೋಯಿನ್ ಹೇಳ್ತಾಳ, ಅವಳು ನಿನ್ ಜೊತೆ ಮಾತಾಡ್ತಾ ಇಲ್ಲ ಅಂದ್ರೆ ಅವಳಿಗೆ ನಿನ್ ಕಂಡ್ರೆ ಇಷ್ಟ ಇಲ್ಲ ಅಂತ ತಾನೇ ಅರ್ಥ. ಮೋಸ್ಟ್ಲಿ ಇದು ಯಾವ್ದಾ ಮಾಡರ್ನ್ ಕಾಲೇಜ್ ಇರಬೇಕು, ಯಾಕಂದ್ರೆ ಈಕೆ ಹಾಕಿದ್ರ ಅಂತ ಪ್ಯಾಂಟ್ ನ ನಮ್ ಕಾಲೇಜ್ನಾಗ ಯಾವ್ದ್ರ ಹುಡುಗಿ ಹಾಕಿ ಬಂದಿದ್ರ ಡಿಬಾರ ಮಾಡಿರಾರು. ಆಮೇಲೆ ಎಲ್ಲಾ ಕನ್ನಡ ಫಿಲ್ಮ್ಸ್ ನಾಗ ಹೀರೋಯಿನ್ ಪಕ್ಕಕ್ಕಿರೋ ಕ್ಯಾರೆಕ್ಟರ್ ಯಾಕೆ ಹಿಂಗ್ ನಗ್ತಿರ್ತದೋ ನನಗೆ ಇವತ್ತವರೆಗೂ ಅರ್ಥ ಆಗೋಲ್ದು. ನಾನು ಏನ್ ಮಾಡ್ಬೇಕು ಅದಾದ್ರೆ ಹೇಳ್ರಿ. ಮೈ ತುಂಬಾ ಸಾಲ ಮಾಡ್ಕೊಂಡ್ ಮೇಲ್ತಾನೆ ನೀನು ಅವನ ಲವ್ ಮಾಡಕ್ ಸ್ಟಾರ್ಟ್ ಮಾಡಿದ್ದು. ಇಷ್ಟ ಇಲ್ಲ ಅಂತ ತಾನೇ ಅರ್ಥ. ಸುಮ್ನೆ ಯಾಕೆ ಅವಳಿಂದ ಸುತ್ತಿದ್ಯಾ? ಈಗ ಒಂದ್ ಸಾಂಗ್ ಬರ್ತೈತಿ. ಏನು? ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ? ಇವನು ನೋಡ್ರಿ, ಈ ಪುಣ್ಯಾತ್ಮ ಕಾರ್ ಹಿಂದೆನೂ ಅದನ, ಕಾರ್ ಮುಂದ್ಗಡೆನೂ ಅದನ, ಮ್ಯಾಗಡೆ ಆಂಗಲ್ ತೋರ್ಸಕಾರ ಕಾರ್ ಪಕ್ಕಕ್ಕೂ ಅದನ. ನನ್ ಕಂದ ಕಾಲೇಜಿಗೆ ನನ್ನ ಮಗನು ಈ ತರ ವೇಟರ್ ತರ ರೆಡಿ ಆಗಿ ಬರಲ್ಲ. ಬೈ ದ ವೇ ಇವನ ನಮ್ ಫಿಲ್ಮಿನ್ ಹೀರೋ. ಈ ಸಾಂಗ್ ನಾಗ ಪದಗಳನ್ನ ಕನ್ನಡದಿಂದ ಇಂಗ್ಲಿಷಿಗೆ ಹೆಂಗ್ ಟ್ರಾನ್ಸ್ಲೇಟ್ ಮಾಡೋದಂತ ಹೇಳ್ಕೊಡ್ತಾರ. 5% ಆದ್ರೂ ಓಕೆ, 5% ಆದ್ರೂ ಓಕೆ, 10% ಆದ್ರೂ ಓಕೆ, 10% ಆದ್ರೂ ಓಕೆ. ಸರಿ ಆಯ್ತಪ್ಪ. ಒಂದ್ಸಲ ಅಣ್ಣ ಮಾಡಂತ ಮಂಡಿ ಡ್ಯಾನ್ಸ್ ನೋಡ್ರಿ. ಅಣ್ಣ ದೇವ್ರಣಿ ಇಟ್ಟು ಹೇಳ್ತೀನಿ, ನೀನ್ ಗಿಟಾರ್ನ ಬಾರ್ಸಕತ್ತಿಲ್ಲ, ಸುಮ್ನೆ ಹಿಡ್ಕೊಂಡ್ ಎದಕ್ ಪೋಸ್ ಕೊಡಕತ್ತಿ. ಹಾರಿಬಲ್ ಪೀಪಲ್.
ಇನ್ನು ಇವ್ರನ್ನ ಯಾಕೆ ಹಿಂಗ್ ನಿಲ್ಸ್ಯಾರೋ ದೇವ್ರಿಗೆ ಗೊತ್ತು. ಈ ಸಾಂಗ್ ನಾಗ ಬರಂತ ಲಿರಿಕ್ಸ್ ಗಳು ಬಹಳ ಅರ್ಥಗರ್ಭಿತವಾಗದವು. ನಿನ್ ಬಡ್ಡಿ ನೀನೆ ಇಟ್ಕೋ, ನಿನ್ ಚಡ್ಡಿ ನೀನೆ ಕಟ್ಕೋ. ಅಯ್ಯೋ ಈ ನರ್ಕ ನೋಡಕ್ಕಾಗ್ತಿಲ್ಲ. ಕಾಲೇಜ್ ನಾಗಿರೋ ಒಂದ್ ಹುಡುಗಿ ಆತ್ಮಹತ್ಯೆ ಮಾಡ್ಕೊಳಕ್ ಟ್ರೈ ಮಾಡಿ ಹೀರೋಯಿನ್ ಅಣ್ಣ ಇರೋಂತ ಹಾಸ್ಪಿಟಲ್ ಅಡ್ಮಿಟ್ ಆಗ್ಯಾಳ. ಹಲೋ ಅಣ್ಣ, ಹಾಯ್ ಸ್ನೇಹ. ರಮೇಶ್ ಅಣ್ಣನ ಮೀಸಿ ಇಲ್ದಂಗ ದೇವ್ರಣಿ ನೋಡಕ್ ಆಗವಲ್ದು. ಈಗ ಹೀರೋಯಿನ್ ಲವ್ ಲೈಫ್ ಗೆ ಆಕಿ ಫ್ರೆಂಡ್ ಫಿಟ್ಟಿಂಗ್ ಇಕ್ತಾಳ. ಶ್ಯಾಮ್ ನಮಿತಾಗೆ ಮೋಸ ಮಾಡ್ಬಿಟ್ಟ. ಅವಳು ಸೂಸೈಡ್ ಮಾಡ್ಕೊಂಡು ಹಾಸ್ಪಿಟಲ್ ಅಲ್ಲಿ ಇದ್ದಾಳೆ. A few moments later. ನೀನ್ ಮಾತ್ರ ತುಂಬಾ ಕೇರ್ಫುಲ್ ಆಗಿರ್ಬೇಕು. ನಿನಗೂ ಇದೇ ಗತಿ ಬರ್ಬೋದು. ನಿನ್ ಜನ್ಮಕ್ಕೆ ಹೋಗೋ. ನೆಕ್ಸ್ಟ್ ಹೀರೋಯಿನ್ ಹಾಸ್ಪಿಟ್ಲಿಗೆ ಬರ್ತಾಳ. ಅಣ್ಣ, ಅಲ್ಲಣ್ಣ, ಆಪರೇಷನ್ ಥಿಯೇಟರ್ ಒಳಗಡೆಯಿಂದ ಬರಕತ್ತಿ ನೀನು. ಕೈಗೆ ಹಾಕ್ಯಾನ ಗ್ಲವ್ಸ್, ಮಾಸ್ಕ್ ಮತ್ತೆ ಸರ್ಜಿಕಲ್ ಕೋಟ್ ಎಲ್ಲದವು. ಈಗ ರಮೇಶ್ ಅಣ್ಣ ಹೇಳ್ತಾನ, ಕಣ್ಣೇ ಕಾಣಲ್ಲ ನಿಮ್ಗಲ್ಲ, ಇನ್ ಕಲರ್ ನ ಬೇರೆ ಹುಡ್ಕೊಂಡು ಹೋಗ್ತೀರಾ. ಟ್ರೂಲಿ ಲವ್ ಇಸ್ ಬ್ಲೈಂಡ್. ಅಣ್ಣ, ನೀನ್ ವಯಸ್ಸಿನಾಗಿದ್ದಾಗ ಮಾಡಿರೋ ಫಿಲ್ಮ್ ಎಲ್ಲ ಲವ್ ಫಿಲ್ಮ್. ಟ್ರೂಲಿ ಲವ್ ಇಸ್ ಬ್ಲೈಂಡ್. ಅಣ್ಣ ಈಗ ಹೆವಿ ಕೊರಿಯಾಕ್ ಸ್ಟಾರ್ಟ್ ಮಾಡ್ತಾನ. ಆದ್ರೆ ಈ ಅಂಕಲ್ ನೋಡ್ರಿ, ಇವ್ರಿಗಿಂತೂ ಹಿಂದೆ ಅದನ. ಆದ್ರೆ ನೆಕ್ಸ್ಟ್ ಸೀನ್ ನಾಗ ಇಲ್ಲಿ ಅದನ. ವಾಟ್ ಈಸ್ ಸಡನ್ ಸರ್ಪ್ರೈಸ್? ಹೀರೋಯಿನ್ ಫ್ರೆಂಡ್ ಈ ಫಿಲ್ಮಿನ ಸ್ಕ್ರಿಪ್ಟ್ ನೆನ್ಸ್ಕೊಂಡು ಕಿರ್ಚಾಕತ್ತಿ ಬಿಡ್ತಾಳ. ಏನಾಯ್ತೆ? ಜಾಸ್ತಿ ಆಯ್ತು, ತುಂಬಾ ಜಾಸ್ತಿ ಆಯ್ತು. ಸಾಯಂಕಾಲ 5 ಗಂಟೆ ಆದ್ರೂ ರಮೇಶ್ ಅಣ್ಣ ಮನಿಗ್ ಬಂದ್ರಲ್ಲ, ಇದರಿಂದ ಅವ್ನ ಹೆಂಡತಿ ಸಿಟ್ ಆಗ್ಯಾಳ. ಬಟ್ ಅಣ್ಣ ಬಂದಾಗ ಇಲ್ಲಿ ಹಿಂದ್ಗಡೆ ಇರೋಂತ ಗಡಿಯಾರದಾಗ 9 ಗಂಟೆ ಆಗೈತಿ. ಇಲ್ಲಿ ನೋಡ್ರಿ, ಸೀನ್ ಶಿಫ್ಟ್ ಆಗ್ತದಂಗ 9 ಗಂಟೆ ಇರೋದು ಮತ್ತೆ 5 ಗಂಟೆ ಆಗ್ಬಿಡ್ತೈತಿ. 100% ತಪ್ಪು ನಿಮ್ದೆ. ಈ ಕಡೆ ಸೈಡ್ ಕಾಲೇಜ್ ನಾಗ ಹುಡುಗರು ಗುಂಪು ಕಟ್ಕೊಂಡು ಫುಟ್ಬಾಲ್ ಆಡ್ತಿರ್ತಾರ. ಇವ್ರು 4 ಜನ ಅಣ್ಣ ತಮ್ಮ ಇರಕೋ, ಅದಕ್ಕ ಒಂದೇ ತರ ಡ್ರೆಸ್ ಗಳನ್ನ ತಗಂದಾರ. ಈ ಜಾಗಕ್ಕ ನಮ್ ಹೀರೋ ಬರ್ತಾನ. ಇಲ್ಲಿ ನಮ್ ಹೀರೋ ಇದುವರೆಗೂ ರೊನಾಲ್ಡೋ ಕಾಲಿನ ಸತಿಗೂ ಹೊಡೆಯಕ್ ಆಗ್ಲಿಲ್ಲ ಅಂತ ಶಾಟ್ ಹೊಡಿತಾನ. ಲೇ ಎಡವಟ್ಗಳ, ನೀವು ನಿಂತದ್ದು ಫುಟ್ಬಾಲ್ ನೆಟ್ ಹತ್ರ, ಈಗ ಇಲ್ಲಿಗೆ ಹೆಂಗ್ ಬಂದ್ರಿ? ಒಂದ್ ಸ್ವಲ್ಪ ಗ್ರಾವಿಟಿನ ಮರ್ತ್ ಬಿಡ್ರಿಯಪ್ಪ. ಈ ಫೈಟಿಂಗ್ ನ ಕೊರಿಯೋಗ್ರಾಫ್ ಮಾಡ್ದನಿಗೆ ಆಸ್ಕರ್ ಅವಾರ್ಡ್ ಕೊಡ್ಸಕು, ಯಾಕಂದ್ರೆ ಅಷ್ಟು ಚೆನ್ನಾಗದವ್ ಸೀನ್ಗಳು. ಇವ್ರೇನು ಒಡೆಯಕ್ ಬರಾಕತ್ತಾರೋ ಇಲ್ಲ ಜಾರಿ ಬೀಳಕ್ ಬರಾಕತ್ತಾರೋ ಒಂದು ಗೊತ್ತಾಗವಲ್ ನನಗೆ. ಒಂದ್ ಸ್ವಲ್ಪ ಕರುಣೆ ಇರ್ಲಿ. ಇವನು ನಾರ್ಸಕ ಇವ್ರು ಕಟ್ಟಿರ ಅಂತ ಹಗ್ಗ ನನ್ ಕಣ್ಣಿಗೆ ಕಾಣಿಸ್ಲೇ ಹೊಲ್ದು. ಫೈಟಿಂಗ್ ಮುಗಿತಿದ್ದಂಗ ನಮ್ ಹೀರೋದು ದರಿದ್ರ ಡೈಲಾಗ್ ಸ್ಟಾರ್ಟ್ ಆಗವು. ನೀನ್ ಪ್ರೀತಿ ಮಾಡೋ ಹುಡುಗಿ ಒಂದ್ ಖಾಲಿ ಪೇಪರ್ ಇದ್ದ ಹಾಗೆ, ಅದ್ರಲ್ಲಿ ನೀನ್ ಏನ್ ಬೇಕಾದ್ರೂ ಬರ್ಕೋ. ಬೈ ದ ವೇ, ಈ ಫಿಲಿಮ್ ನಾಗ ರಮೇಶ್ ಅಣ್ಣಗ ಮಕ್ಕಳಿಲ್ಲ. ನಮಗ್ ಮಕ್ಳಿಲ್ಲ ಅಂತ ಚಿಂತೆ ಮಾಡ್ತಿದ್ಯಾ? ಅಲ್ಲಣ್ಣ, ಲ್ಯಾಪ್ಟಾಪ್ ನ ಈ ತರ ತೊಡಿ ಮ್ಯಾಗ ಹಿಡ್ಕೊಂಡ್ ವರ್ಕ್ ಮಾಡ್ತಿದ್ರ ಮಕ್ಳ ಎಲ್ಲಿಂದ ಹಾಕವ ಹೇಳು. ನೆಕ್ಸ್ಟ್ ಅಕ್ಕ ಹೇಳ್ತಾಳ, ಈಗ ಬೇಗ ತಪ್ಕೊಳ್ಳಿ ಇಲ್ಲಾಂದ್ರೆ ಅಳು ಬರತ್ತೆ. ಅಣ್ಣ ತಪ್ಕೊಂತದ್ದಂಗ ಹೀರೋಯಿನ್ ಬಂದು ದಬಡಿ ದಿಬಡಿ ಆಗೋ ಚಾನ್ಸ್ ನ ತಡೆದು ಬಿಡ್ತಾಳ. ಎಕ್ಸ್ಕ್ಯೂಸ್ ಮೀ, ಮೇ ಐ ಕಮ್ ಇನ್? ಅಣ್ಣನ ಎಕ್ಸ್ಪ್ರೆಷನ್ ನೋಡಿ ಹೇಳ್ಬೋದು ಅಣ್ಣ ದಬಡಿ ದಿಬಡಿ ಎಕ್ಸ್ಪೆಕ್ಟ್ ಮಾಡಕತ್ತಿದ್ದ ಅಂತ. ನೆಕ್ಸ್ಟ್ ದಿನ ಕಾಲೇಜ್ ನಾಗ ಹೀರೋ ಮತ್ತೆ ಹೀರೋಯಿನ್ ಮಕ್ಕಂಡಿರ್ತಾರ. ಅಣ್ಣ, ಇದು ಕಾಲೇಜ್ ಓಯೋ ರೂಮ್ ಅಲ್ಲ ಈ ತರ ಮಕ್ಕನಕ. ರಾತ್ರಿ ರಮೇಶ್ ಅಣ್ಣ ಮನಿಗ್ ಬಂದಾಗ ಕೆಲ್ಸದನ ಹತ್ರ ಹೇಳ್ತಾನ, ಅಮ್ಮರು ಮೇಲೆ ಮಲಕೊಂಡ್ಬಿಟ್ಟಿದ್ದಾರೆ ಯಜಮಾನ್ರೆ. ಇಷ್ಟು ಬೇಗ? 8 o'clock. ಅಣ್ಣ ಏನೋ 8 o'clock ಅಂದ. ಇಷ್ಟು ಬೇಗ? 8 o'clock. ಗಡಿಯಾರದಾಗ 10:15 ಆಗೈತಿ. ಬೈ ದ ವೇ, ಅಣ್ಣಗ್ ಊಟ ಬೇಡ. ಊಟ ಬೇಡವಾ? ಇನ್ನೇನ್ ಬೇಕು? ಈಗ ಇವ್ರ ಆನಿವರ್ಸರಿ ಇರೋದ್ರಿಂದ ಒಂದು ದರಿದ್ರವಾಗಿರೋ ಸಾಂಗ್ ಬರ್ತೈತಿ. ಬೇರೆ ದೇಶಕ್ಕೆ ಹೋಗಿ ಶೂಟ್ ಮಾಡಕ ಇವ್ರ ಹತ್ರ ದುಡ್ಡು ಇಲ್ದೇ ಇರೋದ್ರಿಂದ ಬೇರೆ ದೇಶಗಳನ್ನ ಇವ್ರ ಇರೋ ಹತ್ರ ಕರ್ಸ್ಕೊಂಡ್ಬಿಟ್ಟಾರ. ಈ ನಿನ್ ಚುರುಕ್ ಬುದ್ಧಿನೇ ನನಗಿಷ್ಟ ಆಗೋದು. ಯಾರ್ ಲೇಪ ಇಷ್ಟು ದರಿದ್ರವಾಗಿ ಎಡಿಟ್ ಮಾಡಿರೋದು? ಸಾಂಗ್ ಮುಗಿತಿದ್ದಂಗ ಹೀರೋಯಿನ್ ಲವ್ ಮಾಡ್ತಿರೋ ವಿಷಯ ಮನೆಯಾಗ ಗೊತ್ತಾಕತಿ. ಆದ್ರೆ ರಮೇಶ್ ಅಣ್ಣನ ಹೆಂಡತಿ ಇದಕ್ಕ ಒಪ್ಪಲ್ಲ. ಬೈ ದ ವೇ, ಅಕ್ಕನು ಲವ್ ಮ್ಯಾರೇಜ್ ಆಗಿರೋದು. ಈಗ ಹೀರೋಯಿನ್ ಅಳಕತ್ತಾಳ. ಇದೇನಿದು, ತಿರ್ಗಕ್ಕಿನ ಮುಂಚೆ ಕಣ್ಣೀರಿತ್ತು, ತಿರುಗ್ತಿದ್ದಂಗ ಮಾಯ ಆಗ್ಬಿಡ್ತು. ಅಕ್ಕ ಒಂದೆರಡು ಕಣ್ಣೀರ್ ಹಾಕಿ ಮನೆಯವ್ರನ್ನೆಲ್ಲ ಲವ್ ಮ್ಯಾರೇಜಿಗೆ ಒಪ್ಪಿಸ್ಬಿಡ್ತಾಳ. ನೀನ್ ಯಾವ ಹುಡುಗನ ಇಷ್ಟಪಟ್ಟಿದ್ಯೋ ಅವನ್ಗೆ ಕೊಟ್ಟು ಮದ್ವೆ ಮಾಡ್ತೀವಿ. ನೆಕ್ಸ್ಟ್ ಹೀರೋಯಿನ್ ರೂಮಿಗೆ ಬಂದು ಮಕ್ಕಂತಾಳ. ಈಕಿ ಮಕನಕರ ಅರ್ಧ ಸ್ಲೀವ್ ಇರೋ ಅಂತ ಡ್ರೆಸ್ ಹಾಕೊಂಡಿದ್ಲು. ಆದ್ರೆ ಬೆಳಿಗ್ಗೆ ಇವ್ರ ಅಣ್ಣ ಎದಳ್ಸಕರ ಅರ್ಧ ಸ್ಲೀವ್ ಡ್ರೆಸ್ ಫುಲ್ ಸ್ಲೀವ್ ಡ್ರೆಸ್ ಆಗಿ ಕನ್ವರ್ಟ್ ಆಗ್ಬಿಟ್ಟೈತಿ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಆಮೇಲೆ ಈಕಿ ರೂಮ್ ನಾಗ ಇಷ್ಟೊಂದು ಎಣ್ಣಿ ಬಾಟ್ಲ್ಗಳು ಏನ್ ಮಾಡಕತ್ತಾವೋ ದೇವ್ರಿಗೆ ಗೊತ್ತು. ಈಗ ಅಕ್ಕ ಬಾಯ್ ಫ್ರೆಂಡ್ ಜೊತೆಗೆ ಟ್ರಿಪ್ ಹೊಂಟಾಳ. ರೂಮಿಗೆ ಬರ್ತದಂಗ ನಮ್ ಹೀರೋ ಹೆವಿ ಲುಕ್ಸ್ ಕೊಡಕತ್ತ ಬಿಡ್ತಾನ. ನಿನ್ನದು ಕಾಮುಕ ದೃಷ್ಟಿ. ಇನ್ನೇನು ಅಣ್ಣ ಸ್ಟಾರ್ಟ್ ಹಚ್ಕೊಂತಾನ. ಈಗ ಸಡನ್ ಆಗಿ ವಿಲನ್ ಗಳು ಇವ್ರು ಇರೋ ಅಂತ ರೂಮಿಗೆ ಬರ್ತಾರ. ಆಕ್ಚುಲಿ ಈ ವಿಲನ್ ನಮ್ ಹೀರೋಗ ಅಣ್ಣ ಆಗಬೇಕು. ಪ್ಲೀಸ್ ಅಣ್ಣ, ಇವ್ರನ್ನ ಏನು ಮಾಡ್ಬೇಡ ಅಣ್ಣ. ಆಗ್ಲೇ ಈ ವಿಲನ್ ಗಳು ಮಾಡಿರಂತ ಕೊಲೆನ ಹೀರೋಯಿನ್ ಫ್ರೆಂಡ್ ನೋಡಿರ್ತಾಳ. ಸೊ ಅದಕ್ಕ ಇವ್ರನ್ನ ಸಾಯಿಸ್ಬೇಕಂತ ವಿಲನ್ ಗಳು ಬಂದಾರ. ಇಲ್ಲಿ ಹೀರೋಯಿನ್ ವಿಲನ್ ಹೊಡೆದು ಎಸ್ಕೇಪ್ ಆಕಾಳ.
ಆಮೇಲೆ ಈ ಆಂಗಲ್ ಇಂದ ನೋಡ್ರಿ, ಯಾರ ಜೀನ್ಸ್ ಪ್ಯಾಂಟ್ ಹಾಕೆಂದು ಹೀರೋಯಿನ್ ಕುಂತಿದ್ ಜಾಗದಾಗ ಕುಂತಾರ. ಆಗ್ಲೇ ವಿಲನ್ ಕುಂತಿದಂತ ಡ್ರೈವರ್ ಸೀಟ್ ನಾಗ ಬೇರೆ ಯಾರ ಕುಂತಾರ. ಈ ಕಾರ್ಡ್ನಾಗ ಗ್ರಾವಿಟಿ ಬಹಳ ಸ್ಲೋ ಆಗಿ ವರ್ಕ್ ಆಕತಿ. ಇಷ್ಟೊತ್ತು ಸುಮ್ನಿದ್ದಂತ ನಮ್ಮ ಹೀರೋ ಸಡನ್ ಆಗಿ ಆಕ್ಟಿವ್ ಆಕಾನ. ಇಲ್ಲಿ ಹೀರೋಯಿನ್ ನ ವಿಲನ್ ಗಳು ಅಟ್ಟಿಸ್ಕೊಂಡ್ ಹೋಗಾರ. ಈಗ ಇದು ಫಸ್ಟ್ ತೋರಿಸಿದಂತ ಸೀನಿಗೆ ಕನೆಕ್ಟ್ ಆಕತಿ. ಆಕ್ಚುಲಿ ಈ ವಿಲನ್ ಗಳಿಗೆ ಗಾಯ ಆಗಿರೋದ್ರಿಂದ ಹೆಲ್ಪ್ ಕೇಳ್ಕೊಂಡು ರಮೇಶ್ ಅಣ್ಣನ ಮನೆಗೆ ಬರ್ತಾರೆ ಇವರು. ಇಷ್ಟೊಂದು ಇವ್ರ ಮಕ್ಕ ತುಂಬಾ ಬ್ಲಡ್ ಇದ್ರು ಸತಿಗೂ ರಮೇಶ್ ಅಣ್ಣ ಏನು ಕ್ವಶನ್ ಕೇಳಿಲ್ದಂಗ, ಪೊಲೀಸಿಗೆ ಕಂಪ್ಲೇಂಟ್ ಕೊಡ್ಲಿಲ್ದಂಗ ಇವರಿಗೆ ಒಳಗ್ ಕರ್ಕೊಂಡು ಟ್ರೀಟ್ಮೆಂಟ್ ಕೊಡಕ್ ಸ್ಟಾರ್ಟ್ ಮಾಡ್ಬಿಡ್ತಾನ. ಈಗ ನಮ್ ಹೀರೋಗ ಇದು ಹೀರೋಯಿನ್ ಮನಿ ಅಂತ ಗೊತ್ತಾಕತಿ. ಈಗ ಯಾಕೆ ಶಾಕ್ ಆಕತಿ ಅಣ್ಣ, ನಿನ್ ಗರ್ಲ್ ಫ್ರೆಂಡ್ ಮನಿ ಯಾವ್ದು ಅಂತ ಇಷ್ಟ ದಿನ ಗೊತ್ತಿರ್ಲಿಲ್ಲ ನಿನಗೆ? ಈ ನನ್ನ ಮಕ್ಕಳು ಅಣ್ಣ ಅನ್ನ ತಿಂತಾರ ಏಳ್ ತಿಂತಾರಣ್ಣ. ಈ ನನ್ನ ಮಕ್ಕಳು ಬೆಳಗ್ಗಿಂದ ರಾತ್ರಿವರೆಗೂ ನೀರಾಗ ಮುನಿಗ್ ಸತ್ತದಂತ ನಮ್ಮ ಹೀರೋಯಿನ್ ಸಡನ್ ಆಗಿ ಎಚ್ಚರ ಆಗ್ಬಿಡ್ತಾಳ. ಈಗ ಅಕ್ಕ ಇಷ್ಟೊಂದು ಗಾಯ ಆಗಿದ್ರು ಸತಿಗೂ ಅಣ್ಣನ ಮನೆಗೆ ವಾಪಸ್ ಬರ್ತಾಳ. ಸೊ ಕ್ಲೈಮ್ಯಾಕ್ಸ್ ನಾಗ ರಮೇಶ್ ಅಣ್ಣಗ ವಿಲನ್ ಗಳು ಯಾರಂತ ಕ್ಲಿಯರ್ ಆಗಿ ಗೊತ್ತಾಗೈತಿ. ಕೊನೆಗೆ ನಮ್ ಹೀರೋನ ಅವ್ರ ಸ್ವಂತ ಅಣ್ಣಗ್ ಶೂಟ್ ಮಾಡಿ ಸಾಯಿಸ್ಬಿಡ್ತಾನ. ಗುಡ್ ಬೈ. ಬಟ್ ಲಾಸ್ಟಿಗೆ ವಿಲನ್ ಕಣ್ ಬಿಡ್ತಾನ. ಇವನ್ ಕಣ್ ತೆಗ್ದು ನೋಡಿದ್ರ ಮೋಸ್ಟ್ಲಿ ಪಾರ್ಟ್ 2 ಮಾಡಕ್ ಸ್ಕೆಚ್ ಹಾಕಿದ್ರು ಅನ್ಸ್ತತಿ. ಸೊ ಇವತ್ತಿಗೆ ಇಷ್ಟ. ಈ ವಿಡಿಯೋ ನಾ ಮಾಡಿದ್ರೆ ತಮಾಷೆಗಾಗಿ ಯಾರು ಸೀರಿಯಸ್ ಆಗಿ ತಗೋಬೇಡ್ರಿ. ನಾ ಮಾಡಿರೋಂಥ ಜೋಕ್ಗಳೆಲ್ಲ ಫಿಲಿಂ ಒಳಗಡೆ ಇರೋಂಥ ಕ್ಯಾರೆಕ್ಟರ್ ಗಳ ಮ್ಯಾಗ ಹೊರತು ಆಕ್ಟರ್ ಗಳ ಮ್ಯಾಗ ಅಲ್ಲ. ಸೊ ನಿಮ್ಗೆ ಏನಾರ ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ರಿ. ಮತ್ತೆ ನಿಮ್ಗೆ ಏನ್ ಅನ್ಸುತ್ತೋ ಅದನ್ನ ಕಮೆಂಟ್ ಸೆಕ್ಷನ್ ಆಗಿ ತಪ್ಪದೆ ಕಮೆಂಟ್ ಮಾಡ್ರಿ. ಸೊ ನೆಕ್ಸ್ಟ್ ವಿಡಿಯೋ ಹಾಕಿದ ಸಿಗ್ತೀನಿ. ಅಲ್ಲಿ ತನಕ ಹಲೋ ಹೇಳಿ. ನಮ್ಮೂರ್ ಜಾತ್ರೆಗೆ ಬಾ. ಒಂದೇ ಸತ ಮಾಮ ಅಂತ ಕರಿ ಬರ್ತೀನಿ. ನಾವ್ ಅಲ್ಲಪ್ಪ, ನಂಗ್ ನಾಚಿಕ್ ಬರ್ತದ. ಆಯ್ತು, ಬರಲ್ಲ ಬಿಡು. ಮಾಮೋಯ್ ನಮ್ಮೂರ್ ಜಾತ್ರೆಗೆ ಬಾ.